ನಮಸ್ಕಾರ. ಇವತ್ತ ಸ್ಫೂರ್ತಿ ಎಂಟರ್ಪ್ರೈಸ್ ಮುಧೋಳದಿಂದ ನಾ ಸಿದ್ದು ಹಾಲವ್ರು ಮಾತಾಡೋದು. ಇವತ್ತ ನಿಮ್ಗೆ 9 ನಂಬರ್ ಸಿಲ್ವರ್ ಪೇಪರ್ ಪ್ಲೇಟ್ ಅನ್ನ ಯಾವ ತರ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಇವತ್ತು ತೋರಿಸ್ತಾ ಇದ್ದೀನಿ. ಯಾವ ತರ ಮಾಡಬೇಕು ನೋಡ್ರಿ. 120 GSM ಜಾಸ್ತಿ ಮಾರ್ಕೆಟ್ ಅಲ್ಲಿ ಇದೆ. 120 GSM ಜಾಸ್ತಿ ಮಾರ್ಕೆಟ್ ಅಂದ್ರೆ 120 GSM ಅಲ್ಲಿ 1 kgಗೆ 250 ಪೀಸ್ ಬರ್ತಾವು. ಸೊ ಇಲ್ಲಿ ರೇಟ್ 90 ರೂಪಾಯಿ ನಾ ಇಟ್ಟಿದ್ದೀನಿ. ನಿಮ್ಗ 85 ರೂಪಾಯಿ ಸಿಕ್ಕಿತ್ತಂದ್ರೆ 85 ರೂಪಾಯಿ ಹಾಕ್ರಿ. ಇಲ್ಲ 95 ಇದ್ರ 95 ಹಾಕ್ರಿ. ಇಲ್ಲ 90 ಇದ್ರ 90 ಹಾಕ್ರಿ. ಆಮೇಲೆ ಟ್ರಾನ್ಸ್ಪೋರ್ಟ್ 3 ರೂಪಾಯಿ. ಈ 3 ರೂಪಾಯಿ ಟ್ರಾನ್ಸ್ಪೋರ್ಟ್ ನಿಮ್ಗೆ 4 ರೂಪಾಯಿ ಬಂದಿತ್ತು ಅಂದ್ರೆ 4 ರೂಪಾಯಿ ಹಚ್ಚ್ರಿ. ಇಲ್ಲ 3 ರೂಪಾಯಿ ಇದ್ರೆ 3 ರೂಪಾಯಿ ಹಚ್ಚ್ರಿ. ನಾನು ಇಲ್ಲಿ 3 ರೂಪಾಯಿ ಹಚ್ಚಿ ನಿಮ್ಗೆ ಕ್ಯಾಲ್ಕುಲೇಷನ್ ತೋರಿಸ್ತಾ ಇದ್ದೀನಿ. ಟೋಟಲ್ 93 ರೂಪಾಯಿ ಆಯ್ತು. ಸೊ ಇಲ್ಲಿ ಪರ್ ಪೀಸ್ ಕಾಸ್ಟ್ ಅಂತ ಮಾಡೀನಿ. ಇಲ್ಲಿ ಏನಾಕತಿ 250 ಪೀಸ್ ಏನು 1 kgಗೆ ಬರುತ್ತೆ. 93 ರೂಪಾಯಿ ಡಿವೈಡೆಡ್ ಬೈ 250 ಪೀಸ್ ಮಾಡಿದಾಗ 37 ಪೈಸೆ ಬರುತ್ತೆ. ಸೊ ಇದನ್ನ ನಾನು ಇಲ್ಲಿ 30 ಪೀಸ್ ಕ್ಯಾಲ್ಕುಲೇಷನ್ ಮಾಡೀನಿ. ನೀವು 40 ಪೀಸ್ ಬೇಕಾದ್ರೆ 40 ಪೀಸ್ ಕ್ಯಾಲ್ಕುಲೇಷನ್ ಮಾಡ್ಕೊರಿ ಈ ತರ. ಇಲ್ಲ 30 ಪೀಸ್ ಆದ್ರೆ 30 ಪೀಸ್. ನಾನು ಇಲ್ಲಿ 30 ಪೀಸ್ ಮಾಡಿ ತೋರಿಸ್ತೀನಿ. 11 ರೂಪಾಯಿ 16 ಪೈಸೆ ಬಂತು. ಲೇಬರ್ ಕಾಸ್ಟ್ 30 ಪೀಸ್ ಮಾಡಕ 2 ರೂಪಾಯಿ ಖರ್ಚು ಬರುತ್ತೆ. ಇಲ್ಲ 40 ಪೀಸ್ ಮಾಡಕ 3 ರೂಪಾಯಿ ಖರ್ಚು ಬರುತ್ತೆ. ನಾ ಇಲ್ಲಿ 30 ಪೀಸ್ ಕ್ಯಾಲ್ಕುಲೇಷನ್ ಹೇಳೋದ್ರಿಂದ ನಿಮ್ಗೆ 2 ರೂಪಾಯಿ ಹಚ್ಚೀನಿ. ಟೋಟಲ್ ಕಾಸ್ಟ್ ಏನತ್ತು 13 ರೂಪಾಯಿ 16 ಪೈಸೆ ಆಯ್ತು. ಸೊ 4 ರೂಪಾಯಿ ನಿಮ್ದು ಪ್ರಾಫಿಟ್ ಹಿಡಿದ್ರೆ 17 ರೂಪಾಯಿ ನೀವು ಮಾರ್ಬೋದು. ಇಲ್ಲ ಇದನ್ನ 3 ರೂಪಾಯಿ ಪ್ರಾಫಿಟ್ ಇಟ್ಕೋತೀನಿ ಅಂದ್ರೆ 16 ರೂಪಾಯಿಗೂ ಮಾರ್ಬೋದು. ಈ ತರ ಇದೊಂದು 9 ನಂಬರ್ ಸಿಲ್ವರ್ ಪೇಪರ್ ಪ್ಲೇಟ್ ಕ್ಯಾಲ್ಕುಲೇಷನ್ ನಾ ತೋರಿಸಿದ್ದೀನಿ. ಇಲ್ಲಿ ನಿಮ್ಗೆ ಲೈಕ್ ಆದ್ರೆ ಲೈಕ್ ಮಾಡ್ರಿ. ಆಮ್ಯಾಗ ಏನಾರ ತಿಳಿಲಿಲ್ಲ ಅಂದ್ರೆ ಯಾವ ತರ ಮಾಡಬೇಕು ಅಂತೇಳಿ ಕಮೆಂಟ್ ಮಾಡ್ರಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೈತಿ. ಸೊ ಆ ತರ ನೀವು ನೋಡಿಕೊಂಡು ಇದನ್ನ ಕ್ಯಾಲ್ಕುಲೇಷನ್ ಮಾಡಿ ಈ ತರ ನೀವು ಮಾಡ್ಬೋದು. ಮತ್ತೆ ನೀವು ಸರಿಯಾಗಿ ನಮ್ಗೆ ರೆಸ್ಪಾನ್ಸ್ ಮಾಡಿದ್ರಿ ಅಂದ್ರೆ ಇನ್ನೂ ಉಳಿದಂಥದ್ದು 6 ನಂಬರ್ ಪ್ಲೇಟು, 7 ನಂಬರ್ ಪ್ಲೇಟು, 8 ನಂಬರ್ ಪ್ಲೇಟು ಎಲ್ಲದರ ಬಗ್ಗೆ ಮಾಹಿತಿ ನಾನು ನಿಮಗೆ ವಿಡಿಯೋ ಮಾಡಿ ಮುಂದಿನ